ಸಾಕ್ ಬಿಡ್ರಲೆ, ಇನ್ನೆಷ್ಟೊತ್ತನ ನಗ್ತೀರಿ? ನನಗೊಂದು ಸ್ವಲ್ಪ ಕೆಲಸ ಐತೆ, ನಾನು ಆಮೇಲೆ ಸಿಗ್ತೀನಿ. ಕೆಲಸ, ದುಡಿಮೆ, ಬದುಕು ಅಂತ ಊರು ಬಿಟ್ಟು ಹೋದವರು ಬಹಳ ದಿನ ಆದ್ಮೇಲೆ ಊರಿಗೆ ಬಂದೇವೆ, ಅದರಾಗೂ ಒಟ್ಟಿಗೆ ಸೇರಿವೆ. ಫಸ್ಟ್ ನಮ್ಮೂರ್ನ ಒಂದು ರೌಂಡ್ ಸುತ್ತಾಡ್ಕೊಂಡು ಎಲ್ಲರೂ ಮಾತಾಡ್ಸ್ಕೊಂಡು ಆ ನಮ್ಮ ಚೈಲ್ಡ್ಹುಡ್ ಮೆಮೊರಿಗಳನ್ನ ಕಲೆ ಹಾಕೋಣ, ಆಯ್ತಾ? ನಡ್ರಿ ನಡ್ರಿ ನಡ್ರಿ. ತಿಪ್ಪ ಅಲ್ಲೋಡ್ಲೆ, ನಾವು ದಿನ ಶಾಲೆಗೆ ಹೋಗೋ ಮುಂದೆ ಇಲ್ಲಿ ಬಂದು ಎಷ್ಟೊತ್ತು ಆಟ ಆಡ್ತೀವಲ್ಲೇ, ಆಮೇಲೆ ಶಾಲೆ ಮುಗಿದ್ಮೇಲೆನೂ ಬಂದು ಆಟ ಆಡಿ ಮೈಕೈ ಎಲ್ಲ ಗಲೀಜ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ವಿ. ನೆನಪಾಯ್ತಲ್ಲ ನಿಮ್ಗೆ? ಆ ಸ್ವೀಟ್ ಮೆಮೊರೀಸನ್ನ ಹೆಂಗೆ ಮರೆಯೋಕ್ಕಾಗ್ತಲೆ? ಇಲ್ಲೋಡಿಲ್ಲೇ ನನ್ನ ಕೈಗಾದ ಗಾಯ ಇಲ್ಲೇ ಆಗಿದ್ದು ಅವತ್ತು. ಈ ನನ್ನ ಮಗ ಇವನಿದನಲ್ಲ, ಇವನೇ ಮಾಡಿದ್ದು. ನಮ್ಮ ಚೈಲ್ಡ್ಹುಡ್ದು ಒಂದು ಗುರ್ತಿರ್ಲಿ ಅಂತ ಮಾಡಿದೆ ಬಿಡ್ಲೆ. ಲೇ ಮೋನಿಷ, ನೀನು 9ನೇ ಕ್ಲಾಸ್ಲಿಂದ ಒಂದು ಹುಡುಗಿನ ಲವ್ ಮಾಡ್ತಿದ್ದಲ್ಲ, ವಿದ್ಯೆ ಅಂತ. ಏನಾಯ್ತು ಆ ಕತಿ? ಎಲ್ಲದಲ್ಲ ಈಗಕ್ಕೆ? ನಮ್ಮಿಬ್ಬರದು ಲವ್ ಸ್ಟೋರಿ ಅವ್ರ ಮನೆಗೆ ಗೊತ್ತಾಗಿ ಆಕಿನ ಬೇರೆ ಊರಿಗೆ ಕೊಟ್ಟು ಮದುವೆ ಮಾಡಿಬಿಟ್ರು ಮಗ. ಹಂಗಾದ್ರ ನೀನು ಅಕ್ಕಿ ನೆನಪಿನಾಗ? ಹೌದು ಮಗ, ನಾನು ಅಕ್ಕಿ ನೆನಪಿನಾಗ ಮದುವೆ ಆಗಿ 2 ಮಕ್ಕಳು ಮಾಡೀನಿ. ಅದು ಕರೆಕ್ಟ್ ಬಿಡ್ಲೆ. ಮದುವೆ ಆದ ಹುಡುಗಿನ ಮಿಸ್ ಆಗಿರೋ ಬಸ್ನ ನೆನ್ಸ್ಕೊಂಡು ಅಳಬಾರ್ದು. ಲೇ ಮಗ, ಅಲ್ಲೋಡ್ರಲೇ, ನಮ್ಮ ಕ್ಲಾಸ್ಮೇಟ್ ಪವಿತ್ರ ಬರಕತ್ತಾಳ. ಈ ಮೌನೇಶ, ತಿಪ್ಪೇಶ, ಗಣೇಶ, ಸಂತೋಷ, ಈ ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ. ಕೂನ ಸಿಗ್ಲಾರ್ದಂಗೆ ಆಗಿರಲ್ಲ. ಅಪ್ಪ, ಇಷ್ಟು ದಿನ ಆದ್ಮೇಲೆ ದರ್ಶನ ಕೊಟ್ರಿ, ಈಗ ನೆನಪಾಯ್ತೇನು ನಮ್ಮೂರು? ನೆನಪಾಗಕ್ಕ ನಾವು ನಮ್ಮೂರನ್ನ ಮರ್ತಿರ್ಬೇಕಲ್ಲ. ಏನಂತಿರ್ಲೆ? ಅದು ಕರೆನೇ ಅನ್ನು. ಆದರೂ ನಿಮ್ಮನ್ನೆಲ್ಲ ನೋಡಿ ಭಾಳ ಖುಷಿ ಆಯಿತು. ನಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ನೋಡಿದ್ರಾಗ ಒಂಥರ ಖುಷಿ. ಮತ್ತೆ ಬೇರೆ ಯಾರ್ಯಾರು ಸಿಕ್ಕಿದ್ರು? ಇನ್ನೂ ಯಾರನ್ನು ಭೇಟಿ ಆಗಿಲ್ಲ, ಇವಾಗಷ್ಟೇ ಊರಿಗೆ ಬಂದ್ವಿ. ಇನ್ಮೇಲೆ ಭೇಟಿ ಆಗಬೇಕು. ಆಯ್ತಾಯ್ತು, ಒಳ್ಳೇದಾಗಲಿ. ಹೆಂಗೂ ಬರೋದು ಬಂದಿರಿ ಹಬ್ಬದ ಟೈಮಿಗೆ. ನಾಳೆ ಹಬ್ಬಕ್ಕೆ ಮನೆಗೆ ಬರ್ರಿ, ಯಾರು ಮಿಸ್ ಮಾಡಬೇಡ್ರಿ. ಮತ್ತೆ ಮರ್ತ್ಕಿರ್ತ ಹೋಗ್ಬೇಡ್ರಿ. ಮತ್ತೆ ಇನ್ನೊಂದ್ಸಲ ಬಂದಾಗ ಮತ್ತೆ ಮಾತಾಡ್ಸಲ್ಲ ನೋಡಿ ನಿಮಗೆ. ಇಲ್ಲಮ್ಮ, ಇಲ್ಲ. ಅಪರೂಪಕ್ಕೆ ಸಿಕ್ಕಿ ನೀನು ಚೈಲ್ಡ್ಹುಡ್ ಫ್ರೆಂಡು, ಮನೆಗೆ ಊಟಕ್ಕೆ ಕರೆದಿ, ಅದಕ್ಕಿಂತ ಸೌಭಾಗ್ಯ ಇನ್ನೇನೈತೆ ಹೇಳಿ. ನೀನು ಬರಬೇಡ ಅಂದ್ರೆ ನಾವು ಬರ್ತೀವಿ, ಆಯ್ತಾ? ಈ ನನ್ನ ಮಕ್ಕಳನ್ನ ಕರ್ಕೊಂಬರೋದು ಜವಾಬ್ದಾರಿ ನಂದು, ಆಯ್ತಾ? ತಲೆ ಕೆಡಿಸ್ಕೋಬೇಡ. ಆಯ್ತಾಯ್ತಪ್ಪ, ಮತ್ತೆ ಸಿಗಮ್ಮ. ನಾನೊಂದು ಸ್ವಲ್ಪ ಮಾರ್ಕೆಟ್ಗೆ ಹೋಗ್ಬೇಕು, ಮನೆಗೆ ಹುಡುಗರು ಬೇರೆ ಇಬ್ಬರು ಇದಾರ. ಆಯ್ತು, ಮತ್ತೆ ಸಿಗಮ್ಮ. ಸರಿ ಸರಿ, ಆಯ್ತು. ಅಲ್ಲಲೇ ಗಣೇಶ, ನಾಳೆ ಎಣ್ಣೆ ಪಾರ್ಟಿ ಮಾಡಮಂತೇಳಿ ಈಗ ಹುಡುಗಿ ಮನೆಗೆ ಹೋಗಮಂತ ಹೇಳ್ತಲ್ಲ, ಏನ್ ನಿನ್ ಕತೆ? ಲೇ, ಹೇಳಿದ ತಕ್ಷಣ ಹೋಗ್ಲೇಬೇಕಂತ ರೂಲ್ಸ್ ಏನ ಐತಲ್ಲೇ ಹುಚ್ಚ? ಲೇ, ಕರೆಯೋದು ಆ ಹುಡುಗಿ ಧರ್ಮ, ಕರೆದ್ಲು, ಹೌದಾ? ನಮ್ಮ ಧರ್ಮ ಏನೈತೆ? ಅಪರೂಪಕ್ಕೆ ಸಿಕ್ಕಿವಿ, ಫುಲ್ಲು ಟೈಟ್ ಆಗ್ಬೇಕು, ಎಂಜಾಯ್ ಮಾಡ್ಬೇಕು, ಅದನ್ನ ನಾವು ಮಾಡಮ್, ಸರಿನಾ? ಅದು ಮಗ ಮಾತಂದ್ರ. ಲೇ ಪವಿತ್ರ ಅವ್ರ ತಂಗಿ ಶಾಲಿನಿ, ಅವಳಿಗಿನ್ನ ಮದ್ವೆ ಆಗಿಲ್ಲ ಅಲ್ಲೇ? ಇಲ್ಲ ಇಲ್ಲ, ಇನ್ನ ಮದ್ವೆ ಆಗಿಲ್ಲಲೇ. ಅವಳಿಗೆ ಯಾವುದೋ ಪ್ರೈವೇಟ್ ಸ್ಕೂಲ್ನಾಗ ಟೀಚಿಂಗ್ ಮಾಡಕತ್ತಾಳೆ ಇವಾಗ. ಲೇ, ನನ್ನ ಮಾತು ಕೇಳ್ರಿ, ಎಣ್ಣೆ ಕುಡಿಯೋದು ಆರೋಗ್ಯಕ್ಕೆ ಹಾನಿಕರ, ಹಂಗಾಗಿ ನಾಳೆ ನಮ್ಮ ಪಾರ್ಟಿ ಕ್ಯಾನ್ಸಲ್. ಪಾಪ ಹುಡುಗಿ ಅಷ್ಟು ಪ್ರೀತಿಯಿಂದ ಕರೆದೈತು, ಹೋಗಿಲ್ಲ ಅಂದ್ರೆ ನಮ್ಮ ಫ್ರೆಂಡ್ಶಿಪ್ ಮೇಲಿರೋ ಬೆಲೆ ಕಮ್ಮಿ ಆಗಲ್ಲಲ್ಲೇ, ಹೌದಲ್ಲ? ನಾಳೆ ಅಲ್ಲಿಗೆ ಹೋಗೋಣ, ಆಯ್ತಾ? 420 ನನ್ನ ಮಗಲೇ ನೀನು. ನನ್ನ ಮಗ ಒಂದು ಸ್ವಲ್ಪನೂ ಬದಲಾಗಿಲ್ಲ ನೋಡ್ಲೆ. ಸಾಕು ಬಿಡ್ರಲಿ, ಅಷ್ಟೊಂದು ತಾರೀಫ್ ಮಾಡಬೇಡ್ರಿ, ನಾಚಿಕೆ ಆಗ್ತೈತಿ. ಆಯ್ತಪ್ಪ, ಹಂಗಾದ್ರ ನೆಕ್ಸ್ಟ್ ಪ್ರೋಗ್ರಾಮ್ ಪವಿತ್ರ ಅವ್ರ ಮನೆಯಾ? ಶಾಲಿನಿ ಅವ್ರ ಮನೆ.